ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇವತ್ತು ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಗೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ 2:30 ಮಧ್ಯಾಹ್ನ ಎಲ್ಲ ಹುಡುಗರಿಗೂ ಹೇಳಿದ್ವಿ, ಕರೆ ಕೊಟ್ಟಿದ್ವಿ. DC ಮೇಡಮ್ ಅವರಿಗೆ ಭೇಟಿಯಾಗೋದಿದೆ, ಅವರೇ ಸ್ವತಃ ನಮಗೆ ಟೈಮ್ ಕೊಟ್ಟಿದ್ದಾರೆ, ಬಂದು ಭೇಟಿಯಾಗ್ರಿ ಅಂತ ಹೇಳಿ. ಅದಕ್ಕಾಗಿ ನಾವು ಎಲ್ಲ ಹುಡುಗರಿಗೂ ಈ ಮಾಹಿತಿಯನ್ನು ತಿಳಿಸಿದ್ವಿ. ಯಾವುದಕ್ಕೋಸ್ಕರ ಅಂತಂದರೆ ಎಲ್ಲ ಹುಡುಗರು ಮೊದಲನೇದಾಗಿ ನಾನು ಎಲ್ಲ ಹುಡುಗರು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಲ್ಲಿ ನಾವು DC ಮೇಡಮ್ ಅವರಿಗೆ ಬಂದುಬಿಟ್ಟು ಒಂದು 3 ವಿಷಯಗಳ ಮೇಲೆ ಡಿಸ್ಕಷನ್ ಮಾಡಿದ್ವಿ. DC ಮೇಡಮು ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಇಮಿಡಿಯೇಟಾಗಿ ನಾನು ಇದನ್ನೇನು ಫಾಲೋ ಅಪ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಇದನ್ನು ವಿಷಯ ಮುಟ್ಟಿಸ್ತೀನಿ, ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಒಂದು ಅದರಲ್ಲಿ ನಾವು ಬೇಡಿಕೆ ಕೊಟ್ಟಿದ್ದಂದರೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಅನುಮತಿ ಕೋರಿ ಒಂದು ಕೊಟ್ಟಿದ್ವಿ. ಅದನ್ನು ನಾವು ರಿಸೀವ್ಡ್ ಕಾಪಿಯನ್ನು ತೊಗೊಂಡಿದ್ದೀವಿ. ಆಮೇಲೆ ನಮ್ಮ ಹುಡುಗರ ಮೇಲೆ ಏಪ್ರಿಲ್ 14 ಭೀಮನಡಿಗೆ ಮತ್ತು ನಮ್ಮ ನೇಮಕಾತಿ ಶೀಘ್ರ ನೇಮಕಾತಿ ಕಡೆಗೆ ಅಂತ ಹೇಳ್ಬಿಟ್ಟು ಒಂದು ನಾವು ಶಾಂತಿಯುತವಾದ ಮೆರವಣಿಗೆ ಹಮ್ಮಿಕೊಂಡಿದ್ವಿ. ಅದನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ತಿಕ್ಕ ಒಂದು ವ್ಯವಸ್ಥೆ ಮಾಡಿತ್ತು. ನಾವು ಅದರ ಬಗ್ಗೆನೂ DC ಮೇಡಮ್ ಅವರಿಗೆ ಮಾತಾಡಿದಾಗ ನಮ್ಮ ವಿದ್ಯಾರ್ಥಿ ಮುಖಂಡರ ಮೇಲೆ ಹಾಗೂ ನಮ್ಮ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಪ್ರಿವೆಂಟಿವ್ ಕೇಸ್ಗಳನ್ನು ಮಾಡಿಕೊಂಡು ಒಂದು ಪ್ರಕರಣ ಪೊಲೀಸ್ ನೋಟಿಸನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಿತ್ತು ಪೊಲೀಸ್ ಡಿಪಾರ್ಟ್ಮೆಂಟು. ಅದ್ರ ಕುರಿತು ನಾವು DC ಮೇಡಮ್ ಅವರು ಚರ್ಚೆ ಮಾಡಿದಾಗ DC ಮೇಡಮ್ ಅವರು ಅದನ್ನು ಈ ಕೂಡಲೇ ಇಮಿಡಿಯೇಟ್ ಆಗಿ ಅದನ್ನು ಹಿಂಪಡಿಬೇಕಂತೇಳಿ ಹಿಂಪಡಿತೀನಿ. ಕಮಿಷನರ್ ಅವರಿಗೆ ಈಗೇ ಕಾಲ್ ಮಾಡಿ ನಾನು ಅದನ್ನು ಸರಿಪಡಿಸ್ತೀನಿ, ನೀವು ದಯಮಾಡಿ ಸಹಕರಿಸಬೇಕು ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ಪರ್ಧಾರ್ಥಿಗಳ ಪರವಾಗಿ ನಾನು DC ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ. ಮುಂದೆ ನಮ್ಮ ಸುನಿಲ್ ಗೋಲಾ ಅವರು ಮಾತಾಡ್ತಾರೆ. ಸ್ಟಾರ್ಟ್. ನಮಸ್ಕಾರ, ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲಾ. ಸುಮಾರು ಹೋರಾಟಗಳೊಂದಿಗೆ ನಾವಪ್ಪ ಅಂತಂದರೆ ಮೊನ್ನೆ ದಿನ 14ನೇ ತಾರೀಕು ಏನೆಲ್ಲ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದೆವು. ಅದರ ಕುರಿತು ನಾವು ಹೋರಾಟ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಾವು ಇದ್ದಲ್ಲೇ ಬಂದು ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಆ ವಿಷಯ ಕುರಿತು ಮೇಡಮ್ ಅವರು ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿ ಮುಖಂಡರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವಿದ್ಯಾರ್ಥಿಗಳ ಹಲವಾರು ಬೇಡಿಕೆಗಳ ಕುರಿತು ಭೇಟಿ ಮಾಡೋಕ್ಕೆ ನಮಗೆ ಮೀಟಿಂಗ್ ಕೊಟ್ಟಿದ್ದರು. ಸುಮಾರು 3 ಗಂಟೆ ಕೊಟ್ಟಿದ್ದರು. ತಾವೆಲ್ಲ ವಿದ್ಯಾರ್ಥಿಗಳು ಬಂದಿದ್ರಿ, ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಅರ್ಪಿಸುತ್ತೇನೆ. ವಿದ್ಯಾರ್ಥಿಗಳ ಮೇಲೆ ಹಾಗೂ ವಿದ್ಯಾರ್ಥಿಗಳ ಮುಖಂಡರ ಮೇಲೆ ಏನು ಕೇಸ್ ಆಗಿದೆ ಅದೇನು ಶೀಘ್ರದಲ್ಲಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಅದನ್ನು ಹಿಂಪಡೆಯುವ ಆದೇಶ ಮಾಡ್ತೀವಿ ಅಂತೇಳಿ ನಮಗೆ ಹೇಳಿದ್ದಾರೆ. ಅದೊಂದು ಸಂತೋಷ ವಿಷಯ. ಹಾಗೂ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹಕ್ಕಾಗಿ ನಮಗೆ ಅವಕಾಶ ಕೇಳಿದ್ದೆವು, ಅದು ಕೂಡ ನಮಗೆ ಕೊಡುವ ನಿರೀಕ್ಷೆ ಇದೆ. ಹಾಗೂ ನಮ್ಮ ಜೊತೆಗೆ ರೈತ ಮುಖಂಡರು ಕೂಡ ಬಂದಿದ್ದರು, ಅವರಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸುತ್ತೇವೆ. ಹಾಗೂ ಶೀಘ್ರದಲ್ಲೇ ನೇಮಕಾತಿ ಕುರಿತು ಹಲವಾರು ವಿಷಯಗಳೊಂದಿಗೆ ಮೇಡಮ್ರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಧಾರವಾಡದಲ್ಲಿ ಹಲವಾರು ಹೋಟೆಲ್ಗಳಲ್ಲಿ ಮತ್ತು ಖಾನಾವಳಿಗಳಲ್ಲಿ ಮತ್ತು ಬಂಡಿಗಳಲ್ಲಿ ಅಜಿನೋಮೋಟೊ ಹಾಗೂ ಸೋಡಾಗಳನ್ನು ಹಾಕಿ ವಿದ್ಯಾರ್ಥಿಗಳ ಆರೋಗ್ಯ ಹಾಳಾಗ್ತಾ ಇದೆ. ಜೊತೆಗೆ ಧಾರವಾಡದಲ್ಲಿ ಸ್ಯಾಂಕ್ಷನ್ ಆಗಿರತಕ್ಕಂತಹ 4 ಇಂದಿರಾ ಕ್ಯಾಂಟೀನು ನಮ್ಮ ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘದ ವತಿಯಿಂದ 2023ರಲ್ಲಿ ನಾವೇನು ಮನವಿ ಪತ್ರ ಕೊಟ್ಟಿದ್ದೆವು ನಮ್ಮ ಸಂಘದ ಲೆಟರ್ ಪ್ಯಾಡ್ ಮ್ಯಾಗ, ಅದೇ ರೀತಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಪರವಾಗಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಹಾಗೂ ನಮ್ಮ ಸಂಘದೊಂದಿಗೆ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಜೊತೆಗೂಡಿ ಮತ್ತೊಮ್ಮೆ ಧಾರವಾಡದಲ್ಲಿ ಮೇಡಮ್ ಅವರಿಗೆ ಶೀಘ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಬೇಗ ಒಂದು 15-20 ದಿನದಲ್ಲಿ ಮಾಡಿಕೊಡ್ಬೇಕಂದ್ರೆ ಒತ್ತಾಯಿಸಿ, ಅದ್ರ ಜೊತೆಗೆ ನೇಮಕಾತಿ ವಿಷಯ ಮುಂಚೂಣಿಯಾಗಿ ಇಟ್ಕೊಂಡು ಶೀಘ್ರದಲ್ಲಿ ನೇಮಕಾತಿಗೆ ನಮಗೆ ಅನಿರ್ದಿಷ್ಟಾವಧಿ ಹೋರಾಟದ ಕುರಿತು ನಾವು ಬೇಡಿಕೆ ಇಟ್ಟಿದ್ದೇವೆ. ಅದನ್ನು ನಾವು ಮನವಿ ಪತ್ರ ತೊಗೊಂಡಿದ್ದಾರೆ. ನಮಗೆ ಅನಿರ್ದಿಷ್ಟಾವಧಿ ಹೋರಾಟ ಅವಕಾಶ ಮಾಡಿ ಕೊಡ್ತಾರಂತೇಳಿ ಭರವಸೆ ಇದೆ. ಅದು ಇವತ್ತು ಕೊಡ್ಬೋದು, ನಾಳೆ ಕೊಡ್ಬೋದು, 2-3 ದಿನ ಕೊಡ್ಬೋದು. ಆ ವಿಷಯ ಕೂಡ ನಾವು ತಿಳಿಸ್ತೀವಿ. ಧಾರವಾಡದಲ್ಲಿ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿದೆ ಅಂತೇಳಿ ನಿಮ್ಗೆ 4 ಒಂದು ಪ್ಲೇಸ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಆ ಪ್ಲೇಸ್ಗಳು ನಿಮ್ಗೆ ಏನಾದರೂ ಗೊಂದಲ ಇತ್ತಂದರೆ ನೀವೆಲ್ಲ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ಆಗಬೇಕು, ನಿಮ್ಮ ಇರುವ ಸ್ಥಳದಲ್ಲಿ ಹತ್ತಿರದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇರುವ ಸ್ಥಳದಲ್ಲಿ ಆಗಬೇಕಂತೇಳಿ ನೀವು ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ. ಅದನ್ನು ಎಲ್ಲ ವಿದ್ಯಾರ್ಥಿಗಳು ನಾವು ಪರಿಗಣನೆಗೆ ತೆಗೆದುಕೊಂಡು ಅತಿ ಹೆಚ್ಚಿನ ವಿದ್ಯಾರ್ಥಿಗಳ ಏನು ಅನಿಸಿಕೆ ಇದೆಯಲ್ಲ ಆ ಭಾಗಕ್ಕೆ ನಾವು ಇದು ಮಾಡ್ತೀವಿ. ಹಾಗೂ ವಿದ್ಯಾರ್ಥಿಗಳ ಹಲವಾರು ಸಮಸ್ಯೆಗಳ ಕುರಿತು ಕೂಡ ನೀವು ಅಲ್ಲಿ ನಾವು ಮನವಿ ಪತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸೇರಿಸ್ತೀವಿ. ಹಾಗೂ KPSC ಆಗಿರ್ತಕ್ಕಂತಹ ಹಲವಾರು ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳ ಕುರಿತಿದ್ದಾವೆ. ಈಗ ನಾನು ಇಂದಿರಾ ಕ್ಯಾಂಟೀನ್ ಎಲ್ಲೆಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತೇಳಿ ಒಂಚೂರು ಹೇಳ್ತೀನಿ. ಒಂದೇದಪ್ಪ ಅಂತಂದ್ರೆ ಗಾಂವ್ಕಾರ್ ಪ್ಲಾಟ್ ಕರಿಯಮ್ಮ ದೇವಿ ದೇವಸ್ಥಾನ ಹತ್ತಿರ ಉದ್ಯಾನವನ ಧಾರವಾಡ, ಸಪ್ತಾಪುರ ಗ್ರಾಮ ಸರ್ವೆ ನಂಬರ್ 130ರಲ್ಲಿ ಇದು ಒಂದಾಗಿದೆ. ನೆಕ್ಸ್ಟ್ ಮಿಚಿಗಿನ್ ಕಂಪೌಂಡ್ ಉದ್ಯಾನವನ ಸಪ್ತಾಪುರ ಧಾರವಾಡ, ಸಪ್ತಾಪುರ
CTS ಸರ್ವೆ ನಂಬರ್ 76/1ರಲ್ಲಿ ಇದು 2ನೇದು ಸ್ಯಾಂಕ್ಷನ್ ಆಗಿದೆ. ನೆಕ್ಸ್ಟ್ 3ನೇದು ನಿರ್ಮಲ್ ನಗರ್ ಉದ್ಯಾನವನ ಧಾರವಾಡ, ನಿರ್ಮಲ್ ನಗರ್ ಕಲ್ಯಾಣ ನಗರ್ ಮತ್ತು ನಿರ್ಮಲ್ ನಗರ್ ಎಂಟ್ರಿಯಲ್ಲಿ ರೈಲ್ವೆ ಬ್ರಿಡ್ಜ್ ಕಡೆ ಮುಂದ್ಗಡೆ. ನೆಕ್ಸ್ಟ್ ಸತ್ತಾಪುರ್ ಗ್ರಾಮ್ ಸರ್ವೆ ನಂಬರ್ 37/2+65. ನೆಕ್ಸ್ಟ್ 4ನೇದು ಬಸವೇಶ್ವರ ನಗರ ಉದ್ಯಾನವನ ಬ್ರಿಡ್ಜ್ ಹತ್ತಿರ ಹಳಿಯಾಳ್ ರೋಡ್ ಧಾರವಾಡ. 4ನೇದು ಸತ್ತಾಪುರ್ ಇದು ಸರ್ವೆ ನಂಬರ್ 14+15+17ದಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ. ಎಲ್ಲಕ್ಕೂ ಕೂಡಪ್ಪ ಅಂತಂದ್ರೆ ಜನತಾ ಪ್ಲಾಟ್ ಖುಲ್ಲಾ ಜಾಗದಲ್ಲಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಫುಡ್ ರೆಡಿ ಆಗ್ತದೆ. ಈ 4 ಕಡೆಗಳಿಗೂ ಕೂಡ ಒಂದು ಏನು ಇದು ಸರಬರಾಜು ಆಗ್ತದೆ ಫುಡ್ಡು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿಯಾಗಿರ್ತಕ್ಕಂಥದ್ದು ಡಿಜಿಟಲ್ ಗ್ರಂಥಾಲಯ ಕೂಡ ಸ್ಯಾಂಕ್ಷನ್ ಆಗಿದೆ. ಯಾವ ಪ್ಲೇಸಲ್ಲಿ ನಾವು ವಿದ್ಯಾರ್ಥಿಗಳು ಎಲ್ಲಿ ಹೇಳ್ತೀವಿ ಸರ್ಕಾರಿ ಜಾಗ ಎಲ್ಲಿದೆ, ನಿಮ್ಮ ಗಮನಕ್ಕೆ ಏನಾದರೂ ಇದ್ದರೆ, ನಮಗೂ ಕೂಡ ಸರ್ಕಾರಿ ಜಾಗ ಎಲ್ಲಿದೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಗೂ ನಮ್ಮ ಗ್ರೂಪಲ್ಲಿ ನಮ್ಮ ನಂಬರ್ಗೆ ತಿಳಿಸಿ, ಫೋಟೋ ಹಾಕಿ. ದಯವಿಟ್ಟು ನಾವು ಮತ್ತೊಮ್ಮೆ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಸಂಘದ ವತಿಯಿಂದ ನಾವು ಮತ್ತೆ DC ಮೇಡಮ್ ಅವರಿಗೆ ಭೇಟಿಯಾಗಿ ನಿಮ್ಮ ಪರವಾಗಿ ನಾವು ಸದಾ ಜೊತೆ ಇದ್ದೇವೆ. ನಮ್ಮ ಪರವಾಗಿ ನೀವು ಸದಾ ಜೊತೆಗಿರ್ರಿ. ಹಲವಾರು ಬೇಡಿಕೆಗಳೊಂದಿಗೆ ಮುಂದಿನ ದಿನಗಳಲ್ಲಿ ಒಂದು ಹಲವಾರು ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆ ತರೋಣ. ಶೀಘ್ರದಲ್ಲಿ ನೇಮಕಾತಿ ಮಾಡಿಸೋಣ ಅಂತೇಳಿ ಮಾಡಿಸೋಣ. ನೀವು ಎಲ್ಲರೂ ಸೇರಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಸದಾ ಇದ್ದೇವೆ ಅಂತೇಳಿ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೋಲಾ.